ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಯುನೀಕ್ ಸ್ವೀಟ್ ರೆಸಿಪಿ, ಅದೇ ಡ್ರೀಮ್ ಕೇಕ್ ರೆಸಿಪಿ. ನೀವು ನೋಡ್ತಾ ಇರ್ಬೋದು ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎಲ್ಲದರಲ್ಲೂ ಈ ಕೇಕ್ದೇ ಟ್ರೈಂಗಲ್ಲಿರೋದು. ಸೊ ಟ್ರೈ ಮಾಡೋಣ ಅಂತ ಅನ್ನಿಸ್ತು. ಸೊ ನೋಡೋಣ ಬನ್ನಿ ವಿಡಿಯೋನ. ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರುವ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡ್ತಾ ಇದ್ದೀರಲ್ಲ, ಚಾಕ್ಲೇಟ್ ಲವರ್ಸ್ಗಂತೂ ಇದು 200% ಇಷ್ಟ ಆಗೋವಂಥ ಕೇಕ್. ನೋಡೋಣ ಬನ್ನಿ. ಮೊದಲಿಗೆ ನಾನು ಕೇಕ್ ಮೋಲ್ಡ್ನ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಆಯಿಲಲ್ಲಿ ಈ ರೀತಿ ಗ್ರೀಸ್ ಮಾಡಿ ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಈ ರೀತಿ ಹಾಕಿ ಈ ರೀತಿ ಡಸ್ಟ್ ಮಾಡ್ಕೊಳ್ಳಿ. ಏನಂದರೆ ಬಟರ್ ಪೇಪರ್ ಹಾಕೋ ಅವಶ್ಯಕತೆ ಇರೋಲ್ಲ, ಕೇಕ್ ಏನು ಅಂಟೋದಿಲ್ಲ ಬೆಂದಾದಮೇಲೆ. ಅದಾದಮೇಲೆ ಕೇಕ್ ಮಿಕ್ಸ್ನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಬೌಲ್ ತಗೊಂಡಿದ್ದೀನಿ, ಅದಕ್ಕೆ ಅರ್ಧ ಕಪ್ಪಷ್ಟು ಪುಡಿ ಮಾಡಿರೋಂಥ ಸಕ್ಕರೆನ ಹಾಕ್ಕೊಳ್ತಿದ್ದೀನಿ. ಕರೆಕ್ಟ್ ಮೆಜರ್ಮೆಂಟ್ ತಗೊಳ್ಳಿ, ಮೆಜರ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ 1/4 ಕಪ್ಪು ಆಯಿಲ್, ಏನೂ ಸ್ಮೆಲ್ ಇರಬಾರ್ದು, ಅಂದರೆ ರಿಫೈನ್ಡ್ ಆಯಿಲ್ ಯಾವುದಾದ್ರೂ ತಗೊಳ್ಳಿ. ಅದಾದಮೇಲೆ ಅದಕ್ಕೆ 3/4 ಕಪ್ಪಷ್ಟು ಗಟ್ಟಿ ಮೊಸರು, ರೂಮ್ ಟೆಂಪ್ರೇಚರಲ್ಲಿರೋ ಮೊಸರನ್ನ ತಗೊಳ್ಳಿ, ಕೋಲ್ಡ್ ಇರೋದು ಬೇಡ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 to 3 ಮಿನಿಟ್ಸ್ ಈ ರೀತಿ ಬೀಟ್ ಮಾಡ್ಕೊಳ್ಳಿ. ಬೀಟರ್ ಇದ್ದರೆ ಅದನ್ನು ಯೂಸ್ ಮಾಡಿ, ಇಲ್ಲ ಫೋರ್ಕಲ್ಲೂ ಕೂಡ ವಿಸ್ಕ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಮಿಕ್ಸ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಕೇಕ್ ಬರುತ್ತೆ. ಈ ಟೈಮಲ್ಲಿ ಸ್ವಲ್ಪ ಸಕ್ಕರೆ ಎಲ್ಲ ಕರಗಬೇಕಲ್ಲ, ಈ ಟೈಮಲ್ಲಿ ನಾವು ಪ್ಯಾನ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ಇದಕ್ಕೆ ಅಳತೆ ನೋಡಿಕೊಂಡು ಈ ರೀತಿ ಪ್ಯಾನ್ನ ಪ್ರೀ ಹೀಟ್ ಮಾಡ್ಕೊಳ್ಳೋಣ. ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಪ್ರೀ ಹೀಟ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡಿ ಪ್ರೀ ಹೀಟ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಸಕ್ಕರೆ ಎಲ್ಲ ಮೆಲ್ಟ್ ಆಗಿದೆ. ಅದಾದಮೇಲೆ ಇದಕ್ಕೆ ಚಾಕ್ಲೇಟ್ ಎಸೆನ್ಸ್ ಅಂತ ಸಿಗುತ್ತೆ, ಅದೇ ನಾನು 1/4 ಟೀ ಸ್ಪೂನ್ ಹಾಕ್ಕೊಳ್ತಿದ್ದೀನಿ. ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು. ಅದಾದಮೇಲೆ 1/4 ಟೀ ಸ್ಪೂನ್ ವೆನಿಲಾ ಎಸೆನ್ಸ್, ಅದಕ್ಕೆ ಸ್ವಲ್ಪ ಬೇಕಿಂಗ್ ಪೌಡರ್, ಅಂದರೆ 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್, 1/4 ಟೀ ಸ್ಪೂನ್ ಬೇಕಿಂಗ್ ಸೋಡಾ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಮಗೆ ವೆಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಆಗಿದೆ. ಅದಾದಮೇಲೆ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣ. ಇಲ್ಲಿ ನಾನು 1 ಕಪ್ ಆಗೋಷ್ಟು ಮೈದಾ ತಗೊಳ್ಳಿ. ಈ ಮೈದಾದಿಂದ, ಅದೇ ಮೈದಾ ನೀವು ತಗೊಂಡಿರ್ತೀರ ಅದೇ ಮೈದಾದಿಂದ 5 ಟೀ ಸ್ಪೂನಷ್ಟು ನೀವು ಮೈದಾನ ತೆಗೆದು ಹಾಕಿ, ಅಂದರೆ ರಿಮೂವ್ ಮಾಡಿ. ಕರೆಕ್ಟ್ ನೀವು ಮೆಷರ್ಮೆಂಟ್ ನೋಡ್ಕೊಳ್ಳಿ. ಈ ರೀತಿ ಫಿಲ್ ಮಾಡಿ ಒಂದು ಸ್ಪೂನಲ್ಲಿ ಫ್ಲ್ಯಾಟ್ ಮಾಡ್ಕೋಬೇಕು. ಆ ರೀತಿ ನೀವು ಇದರಲ್ಲಿ ಮೈದಾನ ತೆಗಿಬೇಕು. ಯಾಕೆ ತೆಗಿತಿದ್ದೇನೆ ಅಂತ ಮುಂದೆ ಹೇಳ್ತೀನಿ. ಇಲ್ಲಿ ನೋಡ್ಬೋದು 5 ಟೀ ಸ್ಪೂನ್. ಕರೆಕ್ಟ್ ಮೆಷರ್ಮೆಂಟ್ ತಗೊಳ್ಳಿ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಕೇಕಿಗೆ ಮೆಷರ್ಮೆಂಟ್ ಇಂಪಾರ್ಟೆಂಟ್. ಇವಾಗ ಉಳಿದಿರೋ ಅಂಥ ಮೈದಾನ ನಾವು ಈ ರೀತಿ ಒಂದ್ಸಲ ಜರಡಿ ಇಟ್ಕೊಳ್ಳಿ. ನೆಕ್ಸ್ಟ್ 5 ಟೀ ಸ್ಪೂನ್ ಕೋಕೋ ಪೌಡರ್. ನಾವು ಯಾವ ರೀತಿ ಮೈದಾ ತೆಗೆದಿದ್ವಲ್ಲ ಅದೇ ರೀತಿ ಅದೇ ಮೆಷರ್ಮೆಂಟಲ್ಲಿ ಕೋಕೋ ಪೌಡರ್ ಹಾಕ್ಕೊಳ್ಳಿ. ಸೊ ಇವಾಗ ಅರ್ಥ ಆಯಿತು ಅಂತ ಅನಿಸುತ್ತೆ. ನಮಗೆ ವೆಟ್ ಅಂದರೆ ಡ್ರೈ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು 1 ಕಪ್ ಆಗುವಷ್ಟು. ಅದಕ್ಕೆ 1 ಕಪ್ಪಲ್ಲಿ 5 ಟೀ ಸ್ಪೂನಷ್ಟು ನಾನು ಕೋಕೋ ಪೌಡರ್ನ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಚಾಕ್ಲೇಟ್ ಕೇಕ್ ಅದಕ್ಕೆ. ಇಲ್ಲಿ ಎಲ್ಲ ಹಾಕಾದ್ಮೇಲೆ ಇದನ್ನು ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಇದನ್ನು ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಂದೇ ಸಲ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಕೇಕ್ ಚೆನ್ನಾಗಿ ಬರೋದಿಲ್ಲ. ಈ ರೀತಿ ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ ಅಂತ ಹೇಳ್ತಾರೆ. ಇದನ್ನು ನೀವು ಈ ರೀತಿ ಮಾಡ್ಕೋಬೇಕಾದ್ರೆ, ನೀವು ಬೇಕಾದ್ರೆ ಸ್ಪೂನಲ್ಲೂ ಕೂಡ ಮಾಡ್ಕೋಬೋದು. ನಂತರ ಇದಕ್ಕೆ 2 ಟೇಬಲ್ ಸ್ಪೂನ್, ಅಂದರೆ 1/4 ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ಳಿ, ರೂಮ್ ಟೆಂಪ್ರೇಚರಲ್ಲಿರೋ ಹಾಲು. ಸೊ ನಮಗೆ ಇಲ್ಲಿ ಕೇಕ್ ಬ್ಯಾಟರ್ ಏನಿದೆ ರೆಡಿಯಾಗಿದೆ. ಇಲ್ಲಿ ಮಿಕ್ಸ್ ಮಾಡಿ ಆದಮೇಲೆ ನಾನು ಮೋಲ್ಡಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಸೊ ಇವಾಗ ಒಂದು 2 ರಿಂದ 1 ನಿಮಿಷಗಳ ಕಾಲ ಆದರೂ ಇದನ್ನು ನೀವು ಟ್ಯಾಪ್ ಮಾಡ್ಕೊಳ್ಳಿ, ಏರ್ ಬಬಲ್ಸ್ ಹೋಗುತ್ತೆ. ನಂತರ ಇದನ್ನು ನಾವು ಪ್ರೀ ಹೀಟ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಇಲ್ಲಿ ಇಟ್ಟು, ನೀವು ಓಪನ್ ಮಾಡೋದಕ್ಕೆ ಹೋಗಬೇಡಿ, ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು 30 to 35 ಮಿನಿಟ್ಸ್ ನೀವು ಬಾಯ್ಲ್ ಮಾಡ್ಕೋಬೇಕಾಗುತ್ತೆ. ನಂತರ ಇಲ್ಲಿ ನಾನು ಒಂದು ಅರ್ಧ ಕಪ್ ಆಗೋಷ್ಟು ವಿಪ್ಪಿಂಗ್ ಕ್ರೀಮ್ ತಗೊಂಡು ಬೀಟ್ ಮಾಡ್ಕೊಳ್ತಿದ್ದೀನಿ. ವಿಪ್ಪಿಂಗ್ ಕ್ರೀಮ್ನ ನೀವು ಕೇಕಿಗೆಲ್ಲ ಬೀಟ್ ಮಾಡ್ಕೊಳ್ತೀರಲ್ಲ, ತುಂಬ ಸ್ಟಿಫ್ ಆಗಿ, ಅಂದರೆ ಗಟ್ಟಿಯಾಗಿ, ಆ ರೀತಿ ಬೇಡ. ಸ್ವಲ್ಪ ನಾನಿಲ್ಲಿ ತೋರಿಸ್ತೀನಿ ಯಾವ ರೀತಿ ಬೀಟ್ ಮಾಡ್ಕೋಬೇಕು ಅಂತ. ಆ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ಇದು ನಮಗೆ ಪುಡ್ಡಿಂಗಿಗೆ ನಾವು ಮಾಡ್ಕೊಳ್ತೀವಲ್ಲ ಅಷ್ಟು ಬೀಟ್ ಆದರೆ ಸಾಕು. ನೋಡ್ತಾ ಇದ್ರಲ್ಲ, ಇಷ್ಟು ಬೀಟ್ ಆದರೆ ನಮಗೆ ಸಾಕು. ನಂತರ ಇಲ್ಲಿ ಡಾರ್ಕ್ ಕಾಂಪೌಂಡ್, ಅಂದರೆ ಡಾರ್ಕ್ ಚಾಕ್ಲೇಟ್ ಮತ್ತು ಮಿಲ್ಕ್ ಚಾಕ್ಲೇಟ್. ನಾನು ಮಿಲ್ಕ್ ಚಾಕ್ಲೇಟ್ ಬದಲು ಡೈರಿ ಮಿಲ್ಕ್ನ ತಗೊಂಡಿದ್ದೀನಿ.
50 ಗ್ರಾಮ್ಸ್ ಅಷ್ಟು. ಇದು 45 ರುಪೀಸ್ ಅನಿಸುತ್ತೆ, 45 ಅಲ್ಲ 40 ರುಪೀಸಿಂದ ಚಾಕ್ಲೇಟ್ ನಾನು ಡೈರಿ ಮಿಲ್ಕ್ ತೊಗೊಂಡಿರೋದು. ಅದೇ ಇದರಲ್ಲಿ ಡಾರ್ಕ್ ಕಾಂಪೌಂಡು ಕೂಡ 50 ಗ್ರಾಮ್ ತೊಗೊಂಡಿದ್ದೀನಿ. ಅದಾದಮೇಲೆ ಅದಕ್ಕೆ ಅರ್ಧ ಕಪ್ ಆಗೋಷ್ಟು ವಿಪ್ಪಿಂಗ್ ಕ್ರೀಮ್ನ ಹಾಕಿ ಡಬಲ್ ಬಾಯ್ಲ್ ಮೆಥಡ್ ಅಂತ ಹೇಳ್ತೀವಲ್ಲ ಆ ರೀತಿ ಕೆಳಗೆ ನೀರನ್ನು ಇಟ್ಟು ಮೇಲೆ ಒಂದು ಬಾಯ್ಲ್ ಇದರಲ್ಲಿ ಮೆಲ್ಟ್ ಮಾಡ್ಕೊಳ್ಳಿ. ನೋಡ್ಬೋದು ಈ ಕಡೆ ನಮ್ಮ ಕೇಕ್ ಕೂಡ ಚೆನ್ನಾಗಿ ಬೆಂದಿದೆ, ನೋಡ್ತಾ ಇರ್ಬೋದು. ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ಇಲ್ಲಿ ತಣ್ಣಗಾಗಿದೆ, ನಾನಿಲ್ಲಿ ಡಿಬೋನ್ ಮಾಡ್ಕೊತಿದ್ದೀನಿ. ನೋಡ್ತಾ ಇರ್ಬೋದು ಈಸಿಯಾಗಿ ಬಂತು ಕೇಕೆಲ್ಲ. ಪೂರ್ತಿಯಾಗಿ ತಣ್ಣಗಾಗಲಿ, ತಣ್ಣಗಾದರೆ ಮಾತ್ರ ಇದು ಡಿಬೋನ್ಡ್ ಆಗೋದು. ಬಿಸಿ ಇರುವಾಗಲೇ ನೀವು ಇದನ್ನು ಮೋಲ್ಡಿಂದ ತೆಗಿತೀನಿ ಅಂದರೆ ಕೇಕ್ ಪೂರ್ತಿ ಹಾಳಾಗುತ್ತೆ. ಅದಕ್ಕೆ ವೆಯ್ಟ್ ಮಾಡಿ ನೀವು ಫಸ್ಟ್ ಬಿಗಿನರ್ಸ್ ಆಗಿದರೆ ಪೂರ್ತಿ ತಣ್ಣಗಾದ್ಮೇಲೆ ನೀವು ತೆಗಿಬೇಕಾಗುತ್ತೆ. ನಂತರ ಇಲ್ಲಿ ಇದೊಂದು ಡೂಮ್ ಶೇಪ್ ಬಂದಿದೆಯಲ್ಲ ಕೇಕಲ್ಲಿ, ಅದನ್ನು ನಾನಿಲ್ಲಿ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ಕೇಕ್ ತುಂಬ ಸಾಫ್ಟಾಗಿ ಬಂದಿದೆ. ನಂತರ ಇದಕ್ಕೆ ಬೇಕಾಗಿರುವಂಥದ್ದು ನೀವು ಫಸ್ಟೇ ನೋಡಿರ್ಬೋದು, ಈ ರೀತಿ ಒಂದು ಟಿನ್ ಬೇಕು, ಕೇಕ್ ಟಿನ್ ಅಂತ ಹೇಳ್ತಾರೆ. ನಮಗೆ ಕೇಕ್ ಟಿನ್ನು ಸ್ವಲ್ಪ ಚಿಕ್ಕದಿದೆ, ಸೊ ಹಾಗಾಗಿ ಕಟ್ ಮಾಡ್ಕೊಳ್ಳೋಣ. ನಾನು ಆರ್ಡರ್ ಮಾಡಿದಾಗ ನಾನು ಸೈಜನ್ನು ನೋಡೋಕ್ಕೆ ಹೋಗಲಿಲ್ಲ, ಬಂದಾದಮೇಲೆ ಗೊತ್ತಾಗಿದೆ ಇದು ಪೂರ್ತಿ ಚಿಕ್ಕದಾಯ್ತಲ್ಲ ಅಂತ. ಸೊ ಇರಲಿ, ಇನ್ನೂ ಲೇಟ್ ಆಗುತ್ತೆ ವೀಡಿಯೋ ಮಾಡಬೇಕಾದ್ರೆ ಅಂತ ನಾನು ಹಾಕಿದೆ. ಸೊ ಈ ರೀತಿ ಫಸ್ಟ್ ಲೇಯರ್ನ ಅಂದರೆ ಇಟ್ಕೊಳ್ಳಿ. ನಂತರ ಉಳಿದಿತ್ತಲ್ಲ ಅದನ್ನೇನಕ್ಕೆ ವೇಸ್ಟ್ ಮಾಡೋದು ಅಂತೇಳಿ ಮನೇಲಿರೋವಂಥದ್ದು ಒಂದು ಈ ರೀತಿ ಬಾಕ್ಸ್ ತಗೊಂಡು ನಿಮಗೆ ಟಿನ್ನೇ ಬೇಕು ಅಂತ ಇಲ್ಲ, ಈ ರೀತಿ ಅದರ ಬಾಕ್ಸಲ್ಲೂ ಕೂಡ ನೀವು ಮಾಡ್ಕೋಬೋದು. ಸೊ ಈ ರೀತಿ ಹಾಕ್ಕೊಳ್ಳಿ. ನಂತರ ಒಂದು ಅರ್ಧ ಕಪ್ಪಷ್ಟು ಹಾಲನ್ನು ತಗೊಳ್ಳಿ, ಅದಕ್ಕೆ ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕು, ಒಂದು 2 ಸ್ಪೂನಷ್ಟು ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದನ್ನು ನಾವು ಈ ರೀತಿ ಹಾಲನ್ನು ಇದಕ್ಕೆ ಹಾಕಿ ಪೂರ್ತಿಯಾಗಿ ಇದು ಎಳ್ಕೋಬೇಕು, ಆ ರೀತಿ ನಾವು ಹಾಕ್ಕೊಳ್ಳೋಣ. ಸೊ ನೋಡ್ತಾ ಇರ್ಬೋದು ಎಲ್ಲ ಇಲ್ಲಿ ಹೀರ್ಕೊಳ್ತು. ಕೇಕ್ ನಮಗೆ ತುಂಬ ಸಾಫ್ಟ್ ಆಗುತ್ತೆ. ನಂತರ ನೆಕ್ಸ್ಟ್ ಲೇಯರ್ ಬಂದು ವಿಪ್ ಮಾಡ್ಕೊಂಡಿದ್ವಲ್ಲ ಕ್ರೀಮ್, ಅದನ್ನು ಹಾಕ್ಕೊಳ್ಳಿ. ಅದಕ್ಕೇನು ಹಾಕೋದೇನು ಬೇಡ, ಇದನ್ನು ನಾವು ಪ್ಲೇಸ್ ಮಾಡ್ಕೊಳ್ಳೋಣ. ಸೊ ನಿಮಗೆ ಕ್ರೀಮ್ ಜಾಸ್ತಿ ಇಷ್ಟ ಅಂದರೆ ಕ್ರೀಮ್ ಕೂಡ ನೀವು ಜಾಸ್ತಿ ಮಾಡ್ಕೋಬೋದು. ಇದು ಬಂದು 5 ಲೇಯರ್ ಕೇಕ್, 5 in 1 torte ಕೇಕ್ ಅಂತ ಹೇಳಿ ನೀವು ನೋಡಿರ್ಬೋದು, ಕೆಲವರು ನೋಡಿರ್ಬೋದು. ನೋಡಿಲ್ಲ ಅಂದರೆ ನಾನು ವಿಡಿಯೋ ನೋಡ್ತಾ ಇದ್ರೆ ಫುಲ್ ಸ್ಕಿಪ್ ಮಾಡಿದೆ ನೋಡಿ. ಸೆಕೆಂಡ್ ಲೇಯರ್ ವಿಪ್ಪಿಂಗ್ ಕ್ರೀಮ್ ಆಯಿತು. ಇದನ್ನು ನಾವಿವಾಗ ಫ್ರೀಝರಲ್ಲಿ ಒಂದು 10 ಮಿನಿಟ್ಸ್ ಇಡಿ. ನಂತರ ನಾವು ಚಾಕ್ಲೇಟ್ ಏನು ಮೆಲ್ಟ್ ಮಾಡ್ಕೊಂಡಿದ್ವಲ್ಲ, ಚಾಕ್ಲೇಟ್ ಮತ್ತು ವಿಪ್ಪಿಂಗ್ ಕ್ರೀಮ್, ಅದಕ್ಕೆ ಪೂರ್ತಿ ತಣ್ಣಗಾದ್ಮೇಲೆ ಸ್ವಲ್ಪ ನಟ್ಸ್ ಹಾಕ್ಕೊಳ್ಳಿ. ನಟ್ಸ್ ಹಾಕಿ ಆದಮೇಲೆ ನಾವು ಫ್ರೀಸ್ ಮಾಡಿ ಆದಮೇಲೆ ಫುಲ್ ಸೆಟ್ ಆದಮೇಲೆ ಇದನ್ನು ನಾವು ಇದಕ್ಕೆ ಹಾಕ್ಕೋಬೇಕು. ಇಲ್ಲ ಅಂದರೆ ಈ ವಿಪ್ಪಿಂಗ್ ಕ್ರೀಮು ಚಾಕ್ಲೇಟು ಎಲ್ಲ ಮಿಕ್ಸ್ ಆಗಿಬಿಡತ್ತೆ. ಸೊ ಹಾಗಾಗಿ ಪೂರ್ತಿಯಾಗಿ ಸೆಟ್ ಆದಮೇಲೆ ನಾವು ನೆಕ್ಸ್ಟ್ ಚಾಕ್ಲೇಟ್ ಲೇಯರ್ನ ಹಾಕ್ಕೋಬೇಕು. ಅರ್ಥ ಆಯಿತು ಅಂತ ಅನಿಸುತ್ತೆ. ಸೊ ಥರ್ಡ್ ಲೇಯರ್ ನಮಗೆ ಚಾಕ್ಲೇಟ್ ಮತ್ತು ನಟ್ಸಿಂದು ಲೇಯರ್. ಇದು ಯಾವ ರೀತಿ ಬರುತ್ತೆ ಅಂದರೆ ನಮಗೆ ನಾವು ಪುಡ್ಡಿಂಗ್ ತಿಂತೀವಲ್ಲ, ಸೊ ಆ ರೀತಿ ಬರುತ್ತೆ ಈ ಲೇಯರ್. ಸೊ ಇದನ್ನು ಅಷ್ಟೇ ಒಂದು 5 ನಿಮಿಷಗಳ ಕಾಲ ಫ್ರೀಝರಲ್ಲಿ ಇಟ್ಟು ತೆಗಿಯೋಣ. ಅದಕ್ಕೆ ನೆಕ್ಸ್ಟ್ ಲೇಯರ್ ಪ್ರಿಪೇರ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು 50 ಗ್ರಾಮಷ್ಟು ಡಾರ್ಕ್ ಚಾಕ್ಲೇಟ್, ಹಾಗೆ 50 ಗ್ರಾಮಷ್ಟು ಮಿಲ್ಕ್ ಚಾಕ್ಲೇಟ್ ಅಥವಾ ಡೈರಿ ಮಿಲ್ಕ್, ಇದನ್ನು ತಗೊಂಡು ನಾನು ಒಂದು 2 ಸ್ಪೂನಷ್ಟು ಸನ್ಫ್ಲವರ್ ಆಯಿಲ್ ಹಾಕಿ ಇದನ್ನು ಸೇಮ್ ಡಬಲ್ ಬಾಯ್ಲ್ ಮೆಥಡಲ್ಲಿ ನಾವು ಇದನ್ನು ಮೆಲ್ಟ್ ಮಾಡ್ಕೊಳ್ಳೋಣ. ಡಬಲ್ ಬಾಯ್ಲ್ ಮಾಡ್ಕೋಬೇಕಾದ್ರೆ ಕೆಳಗಡೆ ನೀರೇನಿದೆ ಅದು ನಾವು ಮೇಲಿಟ್ಟಿರ್ತೀವಲ್ಲ ಆ ಬೌಲಿಗೆ ಟಚ್ ಆಗಬಾರ್ದು. ಸೊ ನೋಡಿದ್ರಲ್ಲ ಈ ರೀತಿ ಮೆಲ್ಟ್ ಆಯಿತು. ನಂತರ ಮೆಲ್ಟ್ ಆಗಿರೋದನ್ನು ನೆಕ್ಸ್ಟ್ ಇದು ಬಂದು ಫೋರ್ತ್ ಲೇಯರ್ನ ನೀವು ಆದಷ್ಟು ತೆಳುವಾಗಿ ಹಾಕ್ಕೊಳ್ಳಿ. ತೆಳುವಾಗಿ ಅಂದರೆ ಇದನ್ನು ನಾವು ಬ್ರೇಕ್ ಮಾಡ್ಕೋಬೇಕಂದ್ರೆ ಒಡಿಬೇಕು, ಈಗ ಸ್ಪೂನಲ್ಲಿ ಒಡೆದು ತಿನ್ನಬೇಕು. ಸೊ ಹಾಗಾಗಿ ಇದನ್ನು ನಾವು ಪೂರ್ತಿ ಥಿನ್ ಲೇಯರಾಗಿ ಮಾಡ್ಕೊಳ್ಳೋಣ. ಗಟ್ಟಿ ಆದರೆ ಅದು ಬ್ರೇಕ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಪೂರ್ತಿ ಥಿನ್ ಲೇಯರಾಗಿ ಮಾಡ್ಕೊಳ್ಳಿ. ಇದು ಅಷ್ಟೇ ಪೂರ್ತಿ ಸೆಟ್ ಆದಮೇಲೆ ನೀವು ಇದನ್ನು ಹಾಕ್ಕೊಳ್ಳಿ ನೆಕ್ಸ್ಟ್ ಲೇಯರ್ನ. ಸೊ ನೋಡ್ತಾ ಇರ್ಬೋದು ಎಲ್ಲ ಚಾಕ್ಲೇಟ್ ಲೇಯರ್. ಇನ್ನೇನು ನಾನು ವಿಪ್ಪಿಂಗ್ ಕ್ರೀಮ್ ಹಾಕಿದ್ನಲ್ಲ, ವಿಪ್ಪಿಂಗ್ ಕ್ರೀಮ್ ಕೂಡ ನೀವು ಚಾಕ್ಲೇಟ್ ವಿಪ್ಪಿಂಗ್ ಕ್ರೀಮ್ ಹಾಕ್ತಾರೆ ಕೆಲವರು. ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ಎಲ್ಲ ಲೇಯರು ಚಾಕ್ಲೇಟ್ ಆದರೆ
ಮುಖಕ್ಕೆ ಹೊಡಿಯುತ್ತೆ ಅಂತ ಹೇಳ್ತಾರಲ್ಲ, ಸೊ ಆ ರೀತಿ ಆಗುತ್ತೆ. ಸೊ ಹಾಗಾಗಿ ನಾನು ಅದನ್ನು ವಿಪ್ಪಿಂಗ್ ಕ್ರೀಮ್ನ ಅದೇ ರೀತಿ ಹಾಕ್ಕೊಂಡಿದ್ದೆ. ಸೊ ನೋಡಿದ್ರಲ್ಲ, ನೆಕ್ಸ್ಟ್ ಇದನ್ನು ಒಂದು 2 to 3 hours ಫ್ರಿಡ್ಜಲ್ಲಿಡಿ. ಫ್ರೀಜರಲ್ಲಿ ಬೇಡ, ಫ್ರಿಡ್ಜಲ್ಲಿ ಇಡಿ. ನೋಡ್ಬೋದು ನಾನಿಲ್ಲಿ ಒಂದು 2 to 3 hours ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಕಂಪ್ಲೀಟಾಗಿ ಸೆಟ್ ಆಗಿದೆ ನೋಡ್ಬೋದು, ನಿಮಗೆ ನೋಡ್ತಾ ಇರ್ಬೇಕಾದ್ರೆ ಗೊತ್ತಾಗುತ್ತೆ. ಸೊ 4th ಲೇಯರ್ ಆಯಿತು. ನೆಕ್ಸ್ಟ್ 5th ಲೇಯರ್ ಬಂದೇನು ಅಂದರೆ ಕೊಕೋ ಪೌಡರ್. ಅನ್ಕೋಬೋದು ಕೊಕೋ ಪೌಡರ್ನ ಹಾಗೆ ಹಾಕಿದರೆ ಕಹಿ ಅಲ್ವಾ ಅಂತ. ನಿಜವಾಗ್ಲೂ ಕಹಿ ಏನೂ ಆಗಲ್ಲ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಈ ರೀತಿ ನೀವು ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು, ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ಸೊ ನೋಡ್ಬೋದು ಎಲ್ಲ ಕಡೆ ಈ ರೀತಿ ಕೊಕೋ ಪೌಡರಲ್ಲಿ ಹಾಕ್ಕೊಳ್ಳಿ. ಮಧ್ಯೆ ಸ್ವಲ್ಪ ಚೆನ್ನಾಗಿ ಕಾಣಬೇಕಲ್ಲ, ಸೊ ಅದಕ್ಕೆ ನಾನು ಸ್ವಲ್ಪ ಶುಗರ್ ಬಾಲ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದು ರೆಡಿ ಟು ಸರ್ವ್, ನಾವು ತಿನ್ಬೋದು. ನೆಕ್ಸ್ಟ್ ನಾನು ತೋರಿಸ್ತೀನಿ ಹೇಗಿದೆ ನಮ್ಮ ಲೇಯರ್ಸ್, ಒಳಗಡೆ ಲೇಯರ್ಸ್ ಏನಿದೆ, ಅದೇ ಅಲ್ವಾ ನಮಗೆ ಕ್ಯೂರಿಯಾಸಿಟಿ ಬೇಕಾಗಿರೋದು. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಚಾಕ್ಲೇಟ್ ಲವರ್ಸ್ ಅಂತೂ ಟ್ರೈ ಮಾಡಲೇಬೇಕು. ಸೊ ಬನ್ನಿ ಇದನ್ನು ನಾವು ತಿನ್ನೋಣ. ಸೊ ನಾನು ಹೇಳಿದ್ನಲ್ಲ, ಮೇಲಿನ ಲೇಯರ್ ಈ ರೀತಿ ಬ್ರೇಕ್ ಮಾಡಿಕೊಂಡು ಒಳಗಡೆ, ಸೊ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಒಂದ್ಸಲಿ ನೀವು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.